ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ನಿಶ್ಚಯವಾಗಿ ದಿನಂಪ್ರತಿ ದೇವರು ನಿಮ್ಮನ್ನು ನಡೆಸಲಿ, ಆಶೀರ್ವದಿಸಲಿ. ಈ ದಿನ ಕೂಡ ನಾವು ದೇವರ ವಾಕ್ಯ ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಆಪತ್ತಿನ ವೇಳೆಯಲ್ಲಿ ರೆಕ್ಕೆಯ ನೆರಳಿಗೆ ಓಡು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 57:1 ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ನೋಡ್ರಿ, ಈ ಕೀರ್ತನೆಯನ್ನು ಸ್ತೋತ್ರ ದಾವೀದನು ಬರೆದಂಥ ಕೀರ್ತನೆ. ಯಾವ ಟೈಮಲ್ಲಿ ಬರೆಯುತ್ತಾ ಇದ್ದಾನೆ? ಸೌಲನಿಂದ ತನ್ನ ಜೀವವನ್ನು ಕಾಪಾಡುವುದಕ್ಕಾಗಿ ಒಂದೊಂದು ಸ್ಥಳ ಬಿಟ್ಟು ಅವನು ಓಡುತ್ತಿರುವಂಥ ಸಮಯದಲ್ಲಿ ಹೇಳುತ್ತಿದ್ದಾನೆ, ಕರ್ತನೇ, ಅಪಾಯಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಯ ಮರೆಯಲ್ಲಿ ನಾನು ಆಶ್ರಯವನ್ನು ಆಶ್ರಯಿಸಿಕೊಂಡು ಇರುತ್ತೇನೆ. ನೋಡ್ರಿ, ಈ ಲೋಕದಲ್ಲಿ ಅನೇಕ ಆಪತ್ತುಗಳು ಬರ್ತದೆ, ಅನೇಕ ಕೇಡುಗಳು ಕಾಯ್ತಾ ಇರ್ತದೆ. ಆದರೆ ನಾವು ದೇವರ ರೆಕ್ಕೆಯ ಮರೆಯಲ್ಲಿ ಯಾವಾಗಲೂ ಇರುವುದಕ್ಕೆ ನಾವು ಸಿದ್ಧವಾಗಿರಬೇಕು. ಯೇಸು ಸ್ವಾಮಿ ಲೋಕದಲ್ಲಿ ಹೇಳಿದರು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ. ನೋಡ್ರಿ, ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಲ್ಲಿ ತಾಪತ್ರೆಗಳು, ಬಾಧೆಗಳು, ಸವಾಲುಗಳು, ಹೋರಾಟಗಳು, ಇವೆಲ್ಲದರ ಮಧ್ಯದಲ್ಲಿ ನಮಗೇನು ಬರುತ್ತೆ ಗೊತ್ತಾ? ಭಯ ಬರುತ್ತೆ, ದುಃಖ ಬರುತ್ತೆ, ಸಂಕಟ ಬರುತ್ತೆ. ಇದರ ಮಧ್ಯದಲ್ಲಿ ನಾವೇನು ಮಾಡಬೇಕು ಗೊತ್ತಾ? ದೇವರ ರೆಕ್ಕೆಯ ಕೆಳಗೆ ಬಂದು ಬಿಡಬೇಕು. ಏಕೆಂದರೆ ಕೀರ್ತನೆ 91:4 ಹೇಳ್ತದೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುವಿ. ದೇವರ ರೆಕ್ಕೆ ಅಂದರೆ ರಕ್ಷಣೆಯ ಚಿಹ್ನೆ. ಹೇಗೆ ತಾಯಿ ಪಕ್ಷಿ ತನ್ನ ಮರಿಗಳನ್ನು ಸ್ತೋತ್ರ ಅದು ಮೃಗಗಳಿಂದ, ಕೇಡುಗಳಿಂದ ರಕ್ಷಿಸುತ್ತದೆಯೋ ಅದರ ರೆಕ್ಕೆಗಳಲ್ಲಿ ಇಟ್ಟುಕೊಂಡು, ಹಾಗೆಯೇ ದೇವರು ತನ್ನ ಮಕ್ಕಳನ್ನು ತನ್ನ ರೆಕ್ಕೆಗಳಿಂದ ಹುದುಗಿಸಿಕೊಂಡು ಅವರು ಕಾಪಾಡುತ್ತಾರೆ. ಜೀವನದಲ್ಲಿ ಭಯ, ರೋಗ, ಆರ್ಥಿಕ ಸಂಕಷ್ಟ ಬರುವಾಗ ದೇವರ ರೆಕ್ಕೆಯ ಮರೆಯಲ್ಲೇ ನಾವು ಬಂದು ಬಿಡಬೇಕು. ಏಕೆಂದರೆ ಅಲ್ಲಿಯೇ ನಮಗೆ ಸುರಕ್ಷತೆ. ಅದಕ್ಕೆ ಈಗ ಓದಿದ ವಚನದಲ್ಲಿ ಕೀರ್ತನೆಗಾರನ ಹೇಳುತ್ತಿದ್ದಾನೆ, ಆಪತ್ತುಗಳು ಕಳೆದು ಹೋಗುವ ತನಕ ನಾನು ದೇವರೇ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತೇನೆ. ನಾವು ಸಹ ಹೇಳೋಣ, ದೇವರೇ, ಆಪತ್ತುಗಳು ನನ್ನ ಲೈಫಲ್ಲಿ ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಯ ಮರೆಯಲ್ಲಿ ನಾನು ಸಹ ಬರ್ತೇನೆ, ನನ್ನನ್ನು ಕಾಪಾಡ್ರಿ ಎಂಬುದಾಗಿ ಕೇಳ್ರಿ. ಒಂದು ನಡೆದ ಸಂಭವವನ್ನು ಹಂಚಿಕೊಳ್ಳುತ್ತೇನೆ. ಒಂದು ಕೋಳಿ ತನ್ನ ಮರಿಗಳನ್ನು ಒಂದು ಬೆಂಕಿ ಹತ್ಕೊಂಡ್ಬಿಡ್ತೀರಿ ಆ ಕಾಡಿಗೆ. ಆ ಬೆಂಕಿಯಿಂದ ತನ್ನ ಮರಿಗಳನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಆ ರೆಕ್ಕೆ ಚಾಚಿ ಎಲ್ಲ ಮರಿಗಳನ್ನು ಅದು ಅಡಗಿಸಿಕೊಂಡು ಇರುವಾಗ ಅದಕ್ಕೂ ಬೆಂಕಿ ತಗಲ್ತ್ರಿ. ಬೆಂಕಿ ತಗಲಿದಾಗ ಆ ತಾಯಿ ಕೋಳಿ ಸತ್ತು ಹೋಯಿತು. ನಂತರ ಯಾರೋ ಒಬ್ಬರಲ್ಲಿ ಬಂದು ಹಾಗೆ ಆ ಬೆಂಕಿಯಲ್ಲಿ ಆಹುತಿ ಅದೆಲ್ಲ ಸಂಗತಿಗಳನ್ನು ನೋಡುವಾಗ ಈ ಕೋಳಿ ಸತ್ತಿರುವುದು ನೋಡಿಬಿಟ್ಟು ಒಂದು ಕಟ್ಟಿಗೆಯಿಂದ ಆ ಸತ್ತ ಕೋಳಿಯನ್ನು ಹಿಂಗೆ ಇಟ್ಟು ಅದನ್ನು ಅಳ್ಳಾಡಿಸುವಾಗ ನಡೆದ ಅದ್ಭುತ ಏನಂದರೆ, ಆ ತಾಯಿಯ ರೆಕ್ಕೆಯ ಕೆಳಗಿದ್ದಂಥ ಮರಿಗಳು ಅವು ಸತ್ತು ಹೋಗಿರಲಿಲ್ಲ, ಹಾಗೆಯೇ ಹೊರಗಡೆ ಅದು ಬಂತಂತೆ. ನೋಡ್ರಿ, ಆ ಬೆಂಕಿಯ ಕಾವಿಂದ ಅದು ಸಾಯುವ ಸಮಯದಲ್ಲಿ ಕೂಡ ನಾನು ಸತ್ರು ಪರವಾಗಿಲ್ಲ, ನನ್ನ ಮರಿಗಳಿಗೆ, ಮಕ್ಕಳಿಗೆ ಏನೂ ಆಗಬಾರದು ಎಂಬುದಾಗಿ ಅದು ತನ್ನನ್ನು ತಾನು ಹಾಗೇ ಕಾಪಾಡಿಕೊಂಡು ಆ ಮಕ್ಕಳನ್ನು ಭದ್ರವಾಗಿ ಕಾಪಾಡಿತಂತೆ. ಪ್ರೀತಿಯುಳ್ಳ ದೇವಜನರ, ಎಷ್ಟು ಆಶ್ಚರ್ಯವಾದ ಸಂಗತಿ ನೋಡ್ರಿ. ನಮ್ಮ ದೇವರು ಕೂಡ ಹಾಗೇ ಅವರ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಹುದುಗಿಸಿಕೊಳ್ಳುತ್ತಾರೆ. ಅವರ ರೆಕ್ಕೆಯ ಮರೆಯಲ್ಲಿ ನಮಗೆ ಸಂರಕ್ಷಣೆ ಇದೆ, ಭದ್ರತೆ ಇದೆ. ಈ ಲೋಕದಲ್ಲಿ ಏನೇನೋ ವಿಷಯ ಕೇಳ್ಕೊಳ್ತಾ ಇದ್ದೇವೆ, ನಿಮ್ಮ ಮಕ್ಕಳ ಕುರಿತಾಗಿ, ನಿಮ್ಮ ಕುಟುಂಬದ ಕುರಿತಾಗಿ. ಇವತ್ತು ದೇವರ ಹತ್ರ ಹೇಳೋಣ, ಸ್ವಾಮಿ, ನಿಮ್ಮ ರೆಕ್ಕೆಯ ಮರೆಯಲ್ಲಿ ನನ್ನನ್ನು ಮರೆಮಾಚ್ರಿ. ಆಪತ್ತುಗಳು ಕಳೆದು ಹೋಗುವ ತನಕ ನಿಮ್ಮ ರೆಕ್ಕೆಯ ಕೆಳಗೆ ನಾನು ಬಂದುಬಿಡ್ತೇನೆ ಸ್ವಾಮಿ.
ನನ್ನ ಜೀವಿತದಲ್ಲಿ ಇರುವಂಥ ಸಮಸ್ಯೆಗಳು, ಜಂಜಾಟಗಳು, ಹೋರಾಟಗಳು ಇವೆಲ್ಲದರ ಮಧ್ಯದಲ್ಲಿ ನನಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಸ್ವಾಮಿ, ನಿನ್ನ ರೆಕ್ಕೆಯ ಕೆಳಗೆ ಬಂದು ಬಿಡುತ್ತೇನೆಂಬುದಾಗಿ ಅವರ ರೆಕ್ಕೆಯ ಕೆಳಗೆ ಬಂದು ಬಿಡ್ರಿ. ದೇವರು ನಿಮ್ಮನ್ನು ಸಂರಕ್ಷಿಸ್ತಾರೆ, ಕಾಪಾಡ್ತಾರೆ. ದೇವರು ಸ್ತೋತ್ರ ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ ಹಾಗೆ, ಕೀರ್ತನೆಗಾರನು ಹೇಳುವ ಹಾಗೆ, ಅಪಾಯ ಸಮಯ ಕಳೆದು ಹೋಗುವ ತನಕ ದೇವರೇ ನಿನ್ನ ರೆಕ್ಕೆಯ ಮರೆಯೇ ನನಗೆ ಆಶ್ರಯ ಎಂಬುದಾಗಿ ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಎದುರು ನೋಡದ ಅಪಾಯಗಳು, ಹೋರಾಟಗಳು ಇವೆಲ್ಲವುಗಳ ಮಧ್ಯದಲ್ಲಿ ದೇವರೇ ನಾವು ಮನುಷ್ಯರ ಬಳಿ ಹೋಗದೆ, ಇವ್ರ ಬಳಿ ಹೋಗದೆ ನಿಮ್ಮನ್ನೇ ಹುಡುಕಿಕೊಂಡು ಬಂದು ನಿನ್ನ ರೆಕ್ಕೆಯ ಮರೆಯಲ್ಲಿ ಇರಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಿನ್ನ ಕೃಪೆಯನ್ನು ದಯಪಾಲಿಸ್ರಿ. ಇವತ್ತು ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನ ಆಶೀರ್ವದಿಸ್ರಿ. ಒಂದೊಂದು ಕುಟುಂಬಗಳನ್ನು ನಿನ್ನ ರೆಕ್ಕೆಯ ಮರೆಯಲ್ಲಿ, ನಿನ್ನ ಕಲ್ವಾರಿ ಶಿಲುಬೆಯ ಮರೆಯಲ್ಲಿ ನಿನ್ನ ಮಕ್ಕಳನ್ನು ಭದ್ರಪಡಿಸಿರಿ ಸ್ವಾಮಿ. ಒಂದು ಸಂರಕ್ಷಣೆ ಉಂಟಾಗಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಸಹ ಆಪತ್ತುಗಳು ಕಳೆದು ಹೋಗುವ ತನಕ ದೇವರ ರೆಕ್ಕೆಯ ಕಡೆಗೆ ಓಡಿ ಬಂದು ಆ ಭದ್ರತೆಯನ್ನು, ಸಂರಕ್ಷಣೆಯನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.